ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಎಸ್ ಎಸ್ ಪಿ ಅಮೌಂಟ್ ಯಾವಾಗ ಬರುತ್ತೆ ಮತ್ತು ಎಷ್ಟು ಬರುತ್ತೆ ಅಂತ ನೋಡೋಣ. ನೀವೇನಾದರೂ ಎಸ್ ಸಿ ಎಸ್ ಟಿ ಸ್ಟೂಡೆಂಟ್ಸ್ ಆಗಿದ್ದರೆ ನಿಮಗೆ ಟೋಟಲ್ 1,20,000 ಬರುತ್ತೆ. ಫಸ್ಟ್ ಇಯರ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸಿಗೆ 1,20,000 ಬರುತ್ತೆ. 1,20,000 ಒಂದೇ ಸತಿ ಬರಲ್ಲ. ಯಾಕಂದರೆ ಸ್ಟೇಟ್ ಗೌರ್ಮೆಂಟಿಂದ ಒಂದು 48,000 ಸ್ಯಾಂಕ್ಷನ್ ಆದರೆ ಸೆಂಟ್ರಲ್ ಗೌರ್ಮೆಂಟಿಂದ 69,000 ಸ್ಯಾಂಕ್ಷನ್ ಆಗುತ್ತೆ. 2 ಇನ್ಸ್ಟಾಲ್ಮೆಂಟ್ಸಲ್ಲಿ ನಮಗೆ ಅಮೌಂಟ್ ಕ್ರೆಡಿಟ್ ಆಗುತ್ತೆ. ಫಸ್ಟಿಗೆ 48,000 ಅದು ಸ್ಯಾಂಕ್ಷನ್ ಆಗುತ್ತೆ, ಕ್ರೆಡಿಟ್ ಆಗುತ್ತೆ. ಅದಾದಮೇಲೆ ಇನ್ನು ಸ್ವಲ್ಪ ದಿನ ಬಿಟ್ಟು, ಮೀನ್ಸ್ 1 ತಿಂಗಳು 20 ದಿನನೂ ಬಿಟ್ಟು ಆ ಉಳಿದಿರೋ ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗುತ್ತೆ. ಇನ್ನೇನು ಆಲ್ರೆಡಿ ಎಲ್ಲರಿಗೂ ಸ್ಯಾಂಕ್ಷನ್ ಆಗಿದೆ, ಎಲ್ಲರಿಗೂ ಕ್ರೆಡಿಟ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ವೆಯ್ಟ್ ಮಾಡಿ ನೋಡೋಣ, ಅಷ್ಟರಲ್ಲೇ ಆಗ್ಬೋದು. ಇನ್ನೂ 1 ತಿಂಗಳು ಅನ್ನೋ ಅಷ್ಟರಲ್ಲಿ ಎಲ್ಲ ಅಮೌಂಟ್ಸು ಸ್ಯಾಂಕ್ಷನ್ ಆಗಿ ಎಲ್ಲ ಕ್ರೆಡಿಟ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇದೇನು ಮೇಲೆ ನೋಡ್ಬೋದು, ಅಪ್ಲಿಕೇಶನ್ ವೆರಿಫಿಕೇಷನ್ ಆಗಿ ಪುಷ್ಡ್ ಟು ಡಿ ಬಿ ಟಿಯಲ್ಲಿ ಎಸ್ ಅಂತ ತೋರಿಸ್ತಾ ಇದೆಯಲ್ಲ, ಆ ಥರ ಎಸ್ ಅಂತ ತೋರಿಸಾದ್ಮೇಲೆ ಒಂದು 15 ದಿನದಲ್ಲಿ ಅಮೌಂಟ್ ಕ್ರೆಡಿಟ್ ಆಗ್ಬೋದು. ವೆಯ್ಟ್ ಮಾಡಿ ನೋಡೋಣ. ಓಕೆ ಫ್ರೆಂಡ್ಸ್, ಇದು ಇವತ್ತಿನ ಅಪ್ಡೇಟ್ ಆಗಿತ್ತು. ಇದೇ ಥರ ಮಾಹಿತಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಬಾಯ್.